ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯ ವಂದನೆಗಳು. ನಾವಿವತ್ತು ಮೂಲಂಗಿ ಫಿಂಗರ್ ಚಿಪ್ಸ್ ಮಾಡೋಕೆ ಹೋಗ್ತಾ ಇದ್ವಿ. ಆ ಮೂಲಂಗಿ ತೊಗೊಂಡು ಅದರಲ್ಲಿ 3 ತುಂಡು ಮಾಡಿದ್ದೀನಿ. 3 ತುಂಡು ಮಾಡಿಬಿಟ್ಟು ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಉದ್ದನೇ ಚಿಕ್ಕದಂದರೆ ಆಗ ಅಡ್ಡ ಕಟ್ ಮಾಡಬೇಡಿ, ಉದ್ದ. ಸೊ ಒಂದು ಮೂಲಂಗಿದಲ್ಲಿ 3 ಪೀಸ್ ಮಾಡಿ 3 ಪೀಸಿನಲ್ಲಿ 6 ರಿಂದ 8 ಪೀಸ್ವರೆಗೂ ಚಿಕ್ಕದಾಗಿ ಅದನ್ನು ಕಟ್ ಮಾಡ್ತಾಯಿದ್ದೀನಿ. 2 ಮೂಲಂಗಿ, ಆ್ಯಕ್ಚುಲಿ 2 ಮೂಲಂಗಿಯಿಂದ ಮಾಡ್ತಾ ಇರೋದು, ಬಟ್ ನಾನಿಲ್ಲಿ ತೋರಿಸಿರೋದು ಒಂದೇ ಮೂಲಂಗಿ. ಸೊ ಒಂದು ಮೂಲಂಗಿದಾಗ 8 ಪೀಸ್ ಅಡ್ಡ ಬಂದು ಉದ್ದರಲ್ಲಿ 3 ಪೀಸು, ಮತ್ತು ಹೀಗೆ ಅದು ಅಡ್ಡ ಕಟ್ ಮಾಡಿದ್ರಲ್ಲೇ 1 ರಿಂದ 8 ಪೀಸು ಒಂದರಲ್ಲಿ. ಸೊ ಮಾಡಿಬಿಟ್ಟು ಫಿಂಗರ್ ಚಿಪ್ಸ್ ಮಾಡ್ತಾಯಿದ್ದೀವಿ. ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಪ್ರಿಯರೇ. ಅದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಒಳಗಡೆ ಆಯಿತು ಮೂಲಂಗಿ ಹಾಕಿದ್ದೀನಿ. ಫಸ್ಟ್ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟೇ ಕಟ್ ಮಾಡಿರೋದು, ಹೇಳೋದನ್ನು ಮರ್ತೋದೆ. ಸೊ ಅದನ್ನು ಬಾಣಲಿ ಒಳಗಡೆ ಹಾಕಿದ್ದೀನಿ ನೋಡಿ. ಹಾಕಿಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ನಾನು ಮೊದಲೇ ಹಾಕಿದ್ದೆ, ಆಲ್ರೆಡಿ ಅದು ತೋರಿಸಿಲ್ಲ. ಸೊ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಗ್ಯಾಸ್ ಹಚ್ಕೊಂಡು ಅದು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ಚೆನ್ನಾಗಿ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಯಾಕಂದರೆ ಇದು ಬಂದುಬಿಟ್ಟು ಇದು ತಿನ್ನೋರಿಗೆ, ಗ್ಯಾಸ್ಟ್ರಿಕ್ ಇರೋರಾಗಲಿ ಅಥವಾ ಫೈಲ್ಸ್ ಇರೋರಾಗಲಿ, ಇದು ದಿನ ಬೆಳಗ್ಗೆ ನೀವು ಮಾಡ್ಕೊಂಡು ತಿಂದಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ, ಮತ್ತು 1 ಸ್ಪೂನ್, ಮೊದಲು 1 ಸ್ಪೂನ್ ಹಾಕಿದೆ, ಮತ್ತು ಇವಾಗ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಇದರಲ್ಲಿ ನೀರು ಹಾಕೋಂಗಿಲ್ಲ, ಬರೀ ಎಣ್ಣೆದಲ್ಲೇ ಮಾಡಬೇಕಿದು. ಫೈಲ್ಸ್ ಇರೋರಿಗೆ ಮತ್ತು ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬ ಒಳ್ಳೆಯದು. ಊಟ ಜೀರ್ಣ ಆಗಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆಲ್ಲ ತುಂಬ ಒಳ್ಳೆಯದು. ಬೆಳಗಿನ ಟೈಮ್ನಾಗ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತನ್ನು ಚೆನ್ನಾಗಿರ್ತದೆ, ಊಟ ಜೀರ್ಣ ಆಗುತ್ತೆ, ಮತ್ತು ಫೈಲ್ಸ್ ಏನಾರು ಇದ್ದರೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಅಂತೂ ಇರೋದೇ ಇಲ್ಲ. ಸೊ ಇದು ಎದ್ರ ಜೊತೆ ತಿನ್ಬೇಕಂತಂದರೆ ರೊಟ್ಟಿ ಜೊತೆ ತಿನ್ಬೋದು, ಇಲ್ಲ ಚಪಾತಿ ಜೊತೆ ತಿನ್ಬೋದು, ಇಲ್ಲ ಬೆಳಗಿನ ಟೈಮ್ನಾಗ ಗಂಜಿ ಮಾಡಿ, ಬೇಸಿಗೆ ಟೈಮ್ನಾಗ ಗಂಜಿ ಮಾಡ್ತೀವಲ್ಲ, ಗಂಜಿ ಜೊತೆಯಲ್ಲಿ ಇದು ನಂಚ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಯಾಕಂದರೆ ನಾವು ಬೇಸಿಗೆ ಟೈಮ್ನಾಗೆಲ್ಲ ಪ್ರತಿ ಸಂಡೇನೂ ನಾವು ರಾಗಿ ಗಂಜಿ ಮಾಡಿಬಿಟ್ಟು ಅದ್ರ ಜೊತೆ ಇದನ್ನು ನಂಚ್ಕೊಂಡು ಗಂಜಿ ಕುಡಿತಾ ಇರ್ತೀವಿ. ಸೊ ತುಂಬ ಚೆನ್ನಾಗಿರ್ತದೆ ಪ್ರಿಯರೇ. ನೀವು ಒಂದು ಸಲ ಮಾಡಿ ನೋಡಿರಿ ಇದು ಹೇಗಿರುತ್ತೆ ಅಂತ. ಚೆನ್ನಾಗಿ ಹುರಿಬೇಕದು. ಅದು ಅಲ್ಲಿ ಸ್ವಲ್ಪ ಅರ್ಧಂಬರ್ಧ ಹುರಿದ್ರೂ ಚೆನ್ನಾಗಿರುತ್ತೆ. ಯಾಕಂದರೆ ನಿಮಗೆ ತಿನ್ನೋಕೆ ಆಗುತ್ತೆ ಅಂತಂದರೆ ಸ್ವಲ್ಪ ಕೆಂಪಾದರೆ ಸಾಕು. ಯಾಕಂದರೆ ಇದು ಖಾರ ಇರುತ್ತಲ್ವ, ಕೆಲವೊಬ್ರಿಗೆ ಖಾರ ಆಗೋದಿಲ್ಲ, ಕೆಲವೊಬ್ರು ಹಸಿದೆ ನಂಚ್ಕೊಂಡು ತಿಂತಾರೆ. ಹಸಿದೆ ನಂಚ್ಕೊಂಡು ತಿನ್ನೋರು ಸ್ವಲ್ಪ ಇದು ಕಚ್ಚಪಕ್ಕ ಅಂದರೆ ಅರ್ಧಂಬರ್ಧ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ನಮಗೆ ಅದು ಖಾರ ಹತ್ತುತ್ತಂತ ನಮಗೆ ತಿನ್ನೋಕ್ಕಾಗಲ್ದೇ ಸ್ವಲ್ಪ ಕಪ್ಪಾಗೋ ಮಟ್ಟಿಗೆ ನಾವು ಹುರಿದಿದ್ದೀವಿ. ಹುರಿದ್ಬಿಟ್ಟು ಮಧ್ಯದಲ್ಲಿ ಒಂದು ಕಡೆ ಆ ಕಡೆ ಈ ಕಡೆ ಸೈಡ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅವು ಮೂಲಂಗಿಗಳೆಲ್ಲ ಸಡಿ ಮಾಡಿದ್ದೀನಿ. ಯಾಕಂದರೆ ಅದ್ರ ಜೊತೆಯಲ್ಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಕರೆಕ್ಟಾಗಿ ಕಲೆಯಲ್ಲ ಅದು. ಅದಕ್ಕೆ ಮೂಲಂಗಿ ಎಲ್ಲ ಒಂದು ಸೈಡ್ ಮಾಡಿಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನಿನಷ್ಟು ನೋಡಿ ಹೀಗೆ ಸಡಿ ಮಾಡ್ಕೊತಾಯಿದ್ದೀನಿ. ಯಾಕಂದರೆ ಅದು ಎಣ್ಣೆ ಒಂದು ಸೈಡ್ ಬರ್ತಾಯಿದೆ. ಆ ಒಂದು ಸೈಡ್ ಬರೋ ಎಣ್ಣೆ ಒಳಗಡೆ ಒಂದು ಅರ್ಧ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಕರ್ಕೋಬೇಕು ಪ್ರಿಯರೇ. ಇಲ್ಲಾಂದರೆ ಅದು ಹಸಿ ಇದ್ದರೆ ಒಂಥರ ವಾಸನೆ ಬರ್ತದೆ, ಅದು ಚೆನ್ನಾಗಿರೋದಿಲ್ಲ. ಸೊ ಹೀಗೆ ಅಲ್ಲೇ ನೋಡಿ ಸ್ವಲ್ಪ ಅದು ಫ್ರೈ ಆಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇಕದು ಕೆಂಪಾಗೋ ಮಟ್ಟಿಗೆ. ಅದು ಸೈಡಲ್ಲಿ ಇಟ್ಕೊಂಡು ಕರಿತಾ ಇದ್ದೇನೆ. ಜೊತೆಲಾದರೆ ಅದು ಬೇಗ ಕರೆಯೋದಿಲ್ಲ ಅಂತ ಹೇಳ್ಬಿಟ್ಟು ಸೈಡಿಗೆ ಎಣ್ಣೆ ಬರ್ಸ್ಕೊಂಡು ಅದರೊಳಗಡೆ ಹಾಕಿ ಕರಿತಾ ಇದ್ದೀನಿ ನೋಡಿ. ಹೀಗೆ ಕರೆದಿದ ಮೇಲೆ ಚೆನ್ನಾಗಿ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಕರೆದಿದ ಮೇಲೆ ಮತ್ತೆಲ್ಲ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಪುಡಿ ಉಪ್ಪಿದೆ, ಪುಡಿ ಉಪ್ಪು ರುಚಿಗೆ ತಕ್ಕಿನಷ್ಟು. ನೀವೆಷ್ಟು ಉಪ್ಪು ತಿಂತೀರೋ ಅಷ್ಟು ಮೇಲೆ ಡಿಪೆಂಡ್ ಆಗ್ತದೆ. ಮತ್ತು ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಚೆನ್ನಾಗಿ ಹುರಿತಾ ತಿರುಗಿಸ್ತಾ ಇರಬೇಕು. ಅದು ಅವಾಗಿಲ್ಲ ಅಂದರೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಲ್ಲ, ಅದು ಕೆಳಗಡೆ ಕಟ್ಕೊಳ್ಳುತ್ತೆ. ಒಂದು ನಿಮಿಷ ಆಗಿದ್ಮೇಲೆ ಸ್ವಲ್ಪ ತಿರುಗಿಸಿದ ಮೇಲೆ 1 ಸ್ಪೂನ್ ಒಟ್ಟು ಹಾಕ್ತಾಯಿದ್ದೀನಿ ಖಾರ ಪುಡಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರಾಗಿ ಗಂಜಿ ಜೊತೆ ನಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಜೋಳದ ರೊಟ್ಟಿ ಮಾಡಿದ್ರೆ ಜೋಳದ ರೊಟ್ಟಿ ಜೊತೆನೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಇಲ್ಲ ಅನ್ನ ಸಾಂಬಾರು ತಿಂತಾಯಿದ್ರು ಕೂಡ ಇದನ್ನು ಹಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮಾಡಿ ನೋಡಿ. ನಾವು ಮನೇಲಿ ಆವಾಗ ವಾರದಲ್ಲಿ
ಇಲ್ಲ ಅಂದ್ರೆ ಒಂದು 5 ಇಲ್ಲ 6 ಸಾರಿ ಆದರೂ ಮಾಡ್ತೀವಿ. ಒಂದಿನ ಬಿಟ್ಟು ಒಂದು ಸಾರಿ ಕಂಪಲ್ಸರಿಯಾಗಿ ನಾವು ಮನೇಲಿ ಮಾಡ್ತಾನೆ ಇರ್ತೀವಿ. ಇದು ನಮ್ಮ ಮಕ್ಕಳಿಗೂ ಇಷ್ಟ, ಹಾಗೆ ನನಗೂ ಕೂಡ ತುಂಬ ಇಷ್ಟ ಇದು. ಯಾಕಂದರೆ ಇದು ಮೂಲಂಗಿ ತಿಂಬೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತಲ್ವ, ಹಾಗಾಗಿ ಜಾಸ್ತಿ ತಿಂತಾ ಇರ್ತೀವಿ ನಾವು. ನೀವು ಕೂಡ ತಿಂದು ನೋಡಿ, ಆರೋಗ್ಯನ ಕಾಪಾಡ್ಕೊಳ್ಳಿ, ಹಾಗೆ ಬಾಯಿಗೆ ರುಚಿನೂ ಕೊಡಿ. ಆಗಿದೆ ಇದು, ಆಗಿದೆ, ಚೆನ್ನಾಗಾಗಿದೆ ನೋಡಿ. ಇದು ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಊಟ ಮಾಡುವಾಗ ನೀವು ಇದ್ರ ಜೊತೆಲ್ಲ ಹಾಕ್ಕೊಂಡು ಅನ್ನ ಜೊತೆಲ್ಲ ಅದನ್ನು ನಂಚ್ಕೊಂಡು ತಿನ್ಬೋದು, ಚಪಾತಿ ಜೊತೆ ತಿನ್ಬಹುದು, ರೊಟ್ಟಿ ಜೊತೆ ತಿನ್ಬೋದು, ಇಲ್ಲಾಂದರೆ ರಾಗಿ ಗಂಜಿ ಜೊತೆ ನಂಚ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು, ಧನ್ಯವಾದಗಳು, ನಮಸ್ಕಾರಗಳು. In my veins, I've been driving this train. Years in this lane, there's no stopping this flame. Cause I came to the game and I changed it to play how I like, rearranged it to my own domain. Yeah, I got what it takes, made lots of mistakes, taking shots, skipping breaks, feeling lost, feeling great, popping off, singing straight, never stopped, never changed. All the squad here to play and I've got something to say, yeah.